ಆಡಳಿತ ಪಕ್ಷ ವಿರೋಧ ಪಕ್ಷಗಳು ರಾಜ್ಯದ ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ದುರಾದೃಷ್ಟ ಕರ್ನಾಟಕ ರಾಜ್ಯದಲ್ಲಿ MLAಗಳನ್ನು ಖರೀದಿ ಮಾಡೋಂಥ ವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಮುಂದುವರೆದಿದೆ. ಏನು ಕಾಂಗ್ರೆಸ್ ಪಕ್ಷ ಬಹಳ ಧರ್ಮದ ಕೆಲಸ ಮಾಡ್ತಾ ಇದೆ, ರೈತರ ಪರವಾಗಿ ಕೆಲಸ ಮಾಡ್ತಾ ಇದೆ ಅಂತ BJP ಅವರು JDS ಅವರು ಹುಡುಕೊಂಡು ಕೊಟ್ಟಿಲ್ಲ, ಓಟನ್ನು ಕ್ರಾಸ್ ವೋಟಿಂಗ್ ಮಾಡಿಲ್ಲ. ಎಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಹೊರಗೆ ಬರಲಿ. ಇಷ್ಟು ಹಿಂದೆ 17 ಜನ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು, ಆ MLA ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು BJP ಬಂದು ಸೇರಿಕೊಂಡು ದುಡ್ಡು ತಗೊಂಡು ಚುನಾವಣೆಗೆ ನಿಂತು ಚುನಾವಣೆಗೆ ಗೆದ್ದರು. ಅದಕ್ಕೋಸ್ಕರ BJP ಸರ್ಕಾರ ಹಾಳಾಗೋಯ್ತು. ತಾತ್ಕಾಲಿಕ ಯಶಸ್ಸದು. ಜನ ಒಪ್ಪಲ್ಲ ಅದನ್ನು, ಭ್ರಷ್ಟಾಚಾರವನ್ನು. ಅದೇ ಸ್ಥಿತಿ ಬರುವಂಥ ದಿನ ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ಬರುತ್ತೆ. ಯಾರು ಕ್ರಾಸಿಂಗ್ ವೋಟ್ ಕಾಂಗ್ರೆಸ್ಸಿಗೆ ಮಾಡಿದ್ರು ಇದ್ರ ತನಿಖೆ ರಾಜ್ಯದ ಮುಖ್ಯಮಂತ್ರಿಗೆ ಮಾಡಲಿ. ಏನೂ ಗೊತ್ತಿಲ್ಲದಂಗೆ ಮೌನವಾಗಿದ್ದಾರಲ್ಲ, ಅವರಾಗ ಅವ್ರು ಓಟ್ ಕೊಟ್ರಂತೆ. ಪಾಪ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ, ಇದ್ರ ಬಗ್ಗೆ ತನಿಖೆ ಆಗಬೇಕು. ನಂಬರ್ 1. ನಂಬರ್ 2, ಧರ್ಮಸ್ಥಳ ಮಂಜುನಾಥನ ಈ ದೇಶದ ಕೋಟಿ ಕೋಟಿ ಜನ ಭಕ್ತಿಯಿಂದ ಪೂಜೆ ಮಾಡೋಂಥ ಜಾಗ. ದೇವಸ್ಥಾನವೂ ಅಂಥದ್ದೇ, ಪವಿತ್ರವಾದ ಪುಣ್ಯಕ್ಷೇತ್ರನೂ ಅದು. ನಾನು ರಾಜ್ಯದ BJP ಅಧ್ಯಕ್ಷ ವಿಜೇಂದ್ರಗೆ ಪ್ರಾರ್ಥನೆ ಮಾಡ್ತೇನೆ, ಧರ್ಮಸ್ಥಳದ ಧರ್ಮಸ್ಥಳದ ಮಂಜುನಾಥನ ಭಕ್ತಿನ ಊರಿಗೆ ಹಚ್ಚಬೇಡಿ. ಈಗಾಗಲೇ ಘೋಷಣೆ ಮಾಡಿದ್ದೀರಿ, ದಯವಿಟ್ಟು ತಕ್ಷಣ ವಾಪಸ್ ತಗೊಳ್ಳಿ. ಒಂದು ಘಟನೆ ನೀವು ಈ ಆಣೆ ಪ್ರಮಾಣದ ಬಗ್ಗೆ ಅದು ವಿಜೇಂದ್ರ ಅವ್ರು ಮಾಡಲಿ, ನನ್ನ ಆಸೆ ಇದೆ. ಅವ್ರು ವಿಡ್ರಾ ಮಾಡ್ಕೋತಾರೆ, ನಂಬಿಕೆ ಇದೆ. ಈ ದೇವ್ರ ಮೇಲೆ ನಂಬಿಕೆ ನೀವು ನಡೆಯೋದು. ಶಿವಮೊಗ್ಗದಲ್ಲೇ ಒಂದು ಕಾರ್ಪೊರೇಷನ್ ಚುನಾವಣೆಯಲ್ಲಿ ಆಯಿತು. ಒಂದು ವಾರ್ಡ್ನಲ್ಲಿ ಒಬ್ಬ ಅಭ್ಯರ್ಥಿ ಒಂದು ಕಡೆಯಿಂದ ಎಲೆ ಜೊತೆಗೆ 5 ರೂಪಾಯಿ ನೋಟ್ ಇಟ್ಟು ಅಲ್ಲಿ ಸಿಗಂದೂರು ಚೌಡೇಶ್ವರಿಯ ಫೋಟೋ ಇಟ್ಕೊಂಡು ದುಡ್ಡು ಕೊಟ್ಕೊಂಡ ಹೊರಟ. ಮಾರನೇ ದಿನ ಇನ್ನೊಬ್ಬ ಅಭ್ಯರ್ಥಿ ಬಂದ, ಅದೇ ಎಲೆ 10 ರೂಪಾಯಿ ನೋಟು ಮಾರಮ್ಮನ ಫೋಟೋ ಇಟ್ಟು ಹೊಂಟ. ಏನಣ್ಣ, ನೆನ್ನೆ ನೋಡಿ ಸಿಗಂದೂರು ಚೌಡೇಶ್ವರಿಯ 5 ರೂಪಾಯಿ ಪ್ರಮಾಣ ಮಾಡಿ ತೊಗೊಂಡ್ಬಿಟ್ಟಿದ್ದೀವಿ, ಈಗ ನೋಡ್ರೆ 10 ರೂಪಾಯಿ ಕೊಡ್ತಾ ಇದ್ದೀನಿ ನೀನು ಮಾರಮ್ಮಂದು ಹೇಳ್ತೀಯ. ನೆನ್ನೆ ಅದಕ್ಕೋಸ್ಕರ 10 ರೂಪಾಯಿ ಕೊಡ್ತಿರೋದು, ಮಾರಮ್ಮನ ಹತ್ರ ನೆನ್ನೆ ತೊಗೊಂಡಿದ್ದು, ದಯವಿಟ್ಟು ಕ್ಷಮಿಸಮ್ಮ, ಶಾಪ ಕೊಡಬೇಡ. ಹಾಗಾಗಿ ನಾನು ಅದು ದುಡ್ಡು ತೊಗೊಂಡಿದ್ದು ತಪ್ಪಾಗಿದೆ, ಕ್ಷಮಿಸಿ, ನಿನಗೆ ನಮಗೆ 10 ರೂಪಾಯಿ ತೊಗೋತಿದ್ದೀವಿ, ಆಶೀರ್ವಾದ ಮಾಡೋಮ್ಮ ಅಂದರು. 10 ರೂಪಾಯಿನೇ ಗೆದ್ದ. ಭಕ್ತಿನ ಓರೆ ಹಚ್ಚೋದು ಇದೆಯಲ್ಲ, ಇದು ಒಳ್ಳೇದಲ್ಲ. ದಯವಿಟ್ಟು ಇದಕ್ಕೆ ಮತ್ತು ವಿಜೇಂದ್ರಂಗೆ ಜೋಡಿಸ್ಬೇಡಿ ಇದನ್ನು. ವಿಜೇಂದ್ರಂಗೆ ಹಂಗೆ ಹೇಳಾಯ್ತು, ನಾನು ಆಗಲೇ ಪ್ರಾರ್ಥನೆ ಮಾಡಿದ್ದು. ಅಲ್ಲೇನು ಯಾರು ತೊಗೊಂಡಾರೆ ಯಾರು ಬಿಟ್ಟಾರೆ ಅನ್ನೋದಕ್ಕಿಂತನೂ ಧರ್ಮಸ್ಥಳದ ಮಂಜುನಾಥನ ಓರೆ ಹಚ್ಚಂತ ಇದೆಯಲ್ಲ, ಇದು ಈ ಭಕ್ತವೃಂದಕ್ಕೆ ಒಂದು ರೀತಿಯ ಅಪಮಾನ. ಈಗ ಯಾವನ ಕ್ರಾಸ್ ಓಟಂಗೆ ಹಾಕಿರ್ತಾನೆ ಅಂತ ಅಂದ್ಕೊಳ್ಳಿ, ಹಾಕಿದ್ದಾರೆ, ಅಲ್ಲೋ ಮಂಜುನಾಥನ ಮೇಲೆ ಪ್ರಮಾಣ ಮಾಡ್ಬಂದು ಇಲ್ಲಿ ಕ್ಷಮೆ ಕೇಳ್ತಾನೆ ಹೊರಗಡೆ ಬಂದು ಅಣ್ಣಪ್ಪಂತಾಗೆ. ಅದಕ್ಕೆ ದೇವ್ರಿಗೆ ಏನು ಮಾಡಬೇಕು ಅಂತ ನಾನು ಹೇಳ್ತೆ, ಅದನ್ನೇ ದೇವ್ರನ್ನ ಹೊರೆ ಹಚ್ಚಬೇಡಿ. ಇದು ಒಳ್ಳೆಯದಲ್ಲ. ನಾನು ಅದಕ್ಕೋಸ್ಕರ ವಿಜೇಂದ್ರಿಗೆ ಹೇಳ್ತೀನಿ, ಇದನ್ನು ಏನು ನೀವು ಮಾಡಿದಿರಿ, ನಿಮ್ಮ ಪ್ರಾಮಾಣಿಕ ಪ್ರಯತ್ನ ನೀವು ನಡೆಸಿದಿರಿ, ಅನ್ಯಾಯ ಆಗಿದೆ, ಯಾರು ಭ್ರಷ್ಟರಿದ್ದಾರೆ, ಯಾರು ಈ ರೀತಿ ಕ್ರಾಸ್ ಔಟಿಂಗ್ ಮಾಡಿದ್ದಾರೆ, ಅವ್ರಿಗೆ ನಾನು ಬಿಡಲ್ಲ ಅನ್ನೋಂಥ ಪ್ರಾಮಾಣಿಕ ಪ್ರಯತ್ನ ಧರ್ಮಸ್ಥಳಕ್ಕೆ ತೊಗೊಂಡೋದ್ರೆ ಅವರು ಒಪ್ಕೋತಾರೆ ಅಂತ. ಇದು ಒಳ್ಳೆಯದಲ್ಲ. ದಯವಿಟ್ಟು ಆ ಪದ್ಧತಿನೇ ವಾಪಸ್ ತಗೊಳ್ಳಿ. ಇದು ನನ್ನ ವೈಯಕ್ತಿಕವಾದ
ಸಲಹೆ ಅವರಿಗೆ. ಅದಕ್ಕೆ ತನಿಖೆ ಆಗಬೇಕು. ತನಿಖೆ ಮಾಡಿಕೊಂಡು ಭ್ರಷ್ಟಾಚಾರದ ಬಗ್ಗೆ ಎಲ್ಲೆಲ್ಲಿ ನಡೆದಿದೆ, ಯಾವ ಕಾಂಗ್ರೆಸ್ ಪಕ್ಷದವ್ರು ಎಷ್ಟೆಷ್ಟು ಕೊಟ್ಟರು, ಆ ತನಿಖೆ ಅಂತ ಹೊರಗೆ ಬಂದಾಗ ಯಾರ್ಯಾರು ಬಂದರು, ಏನು ಕತೆ ಅಂತ ಅವಾಗ ಗೊತ್ತಾಗತ್ತೀವಿ. ನಾಳೆ ಬೆಳಿಗ್ಗೆನೇ ಗೊತ್ತಾಗಲ್ಲ. ಅಮೌಂಟ್ ಎಷ್ಟು ಅಲ್ಲ, ದುಡ್ಡು ಭ್ರಷ್ಟಾಚಾರ ಅಂತೂ ನಡೆದಿದೆ, ಇದ್ರಾಗೇನು ಅನುಮಾನ ಇಲ್ಲ. ಯಾರು ಕೊಟ್ಟರು? ಯಾಕೆಂದರೆ ಭಾಳ ಮುಖ್ಯಮಂತ್ರಿಗಳು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, ನಮ್ಮ ಪ್ರೀತಿಯಿಂದ ಅವ್ರ ಮೇಲೆ ಅವರು ಓಟ್ ಕೊಟ್ಟಿದ್ರೆ ನಾನೇನು ಮಾಡಲಿ. ಎಷ್ಟು ಪಾಪ ಇಷ್ಟೊಂದು ಸಜ್ಜನರು ನಮ್ಮ ಮುಖ್ಯಮಂತ್ರಿ ನಾನು ನೋಡೇ ಇಲ್ಲ ಜೀವನದಾಗೆ. 10 ರೂಪಾಯಿಗಿಲ್ಲ. ಎಷ್ಟು ಸೊನ್ನೆಗಳು ಸೇರಿದ್ದೋ ಗೊತ್ತಿಲ್ಲ. ಏನಂತ ಅಭಿವೃದ್ಧಿ ಅಂತ ಹೇಳಿದರೆ ಎಷ್ಟು ಸೊನ್ನೆ ಹೇಳಿಲ್ಲ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು ದೇವ್ರನ್ನ ಹೊರೆ ಹಚ್ಚಬೇಡಿ. ನಾನು ಹೇಳಿದ್ನಲ್ಲ, ನಮ್ಮದೇ ಸರ್ಕಾರ ಇದ್ದಾಗ 17 ಜನಕ್ಕೆ ರಾಜೀನಾಮೆ ಕೊಡಿಸಿ ದುಡ್ಡು ಕೊಟ್ಟು ಖರೀದಿ ಮಾಡಿದ್ವಿ. ಬಟ್ ದುಡ್ಡು ಕೊಟ್ಟು ಚುನಾವಣೆ ನಿಲ್ಲಿಸಿ, ಚುನಾವಣೆ ದುಡ್ಡು ಕೊಟ್ಟು ಗೆಲ್ಲಿಸಿದ್ವಿ. ಅಂಥ ಸರ್ಕಾರ ಬಂತು. ಆದರೆ ಜನ ಒಪ್ಪಲಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಹಿತೈಷಿಗಳು ಇದು ಒಪ್ಪಲಿಲ್ಲ. ಅವರೇ ಚುನಾವಣೆಯಲ್ಲಿ ಸೋಲಿಸಿದ್ರು. ಈ ಉದಾಹರಣೆ ಗೊತ್ತಿದ್ದೂ ಕೂಡ ಕ್ರಾಸ್ ವೋಟಿಂಗ್ ನಡೆದಿರೋಂಥ ಈ ಸಂದರ್ಭದಲ್ಲಿ ಈ ರಾಜ್ಯ ಜನ ಭ್ರಷ್ಟಾಚಾರಕ್ಕೆ ಒಪ್ಪಲ್ಲ. ಇದೇ ಪರಿಸ್ಥಿತಿನ ನಾಳೆ ಇದೇ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ, ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಟ್ಟಿದ್ದಕ್ಕೋಸ್ಕರ.